ನಮಸ್ತೆ ಸದಾ ವತ್ಸಲೆ ಅಂತ ಹೇಳಿದ್ದಾರೆ. ನಮ್ಮ ತತ್ವಗಳಲ್ಲೂ ನನಗೆ ನಂಬಿಕೆ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಆರ್ ಎಸ್ ಎಸ್ನ ಶಾಖೆಗಳಿಗೆ ನಾನು ಹೋಗಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ಈ ವ್ಯಕ್ತಿ ಬದಲಾಗಬಹುದು, ವ್ಯವಸ್ಥೆ ಬದಲಾಗೋದಿದೆಯಲ್ಲ ಭಾಳ ಕಷ್ಟ. ಒಂದು ಬುಟ್ಟಿಯಲ್ಲಿ ಒಂದು ಹಣ್ಣು ಕೆಟ್ಟೋದ್ರೆ ಇನ್ನು ಉಳಿದವು ಕೆಟ್ಟೋಗಬಾರ್ದು ಅಂತೇಳಿ ಎತ್ತಿ ಒಂದು ಬಿಸಾಕ್ಬಿಡ್ತಾರೆ. ಇಲ್ಲಿ ಬುಟ್ಟಿಯಲ್ಲಿ ಎಲ್ಲವೂ ಕೆಟ್ಟೋಗಿದೆ, ಯಾವುದೋ ಒಂದಿದ್ರೆ ಏನು ಮಾಡ್ತಾರೆ? ಇನ್ನು ಅದನ್ನು ಯಾವ ಮುಖ್ಯಮಂತ್ರಿಗಳು ಹಿಂದುತ್ವದ ವಿರುದ್ಧವಾಗಿ ನಡ್ಕೊಳ್ತಿದ್ರಲ್ಲ, ಸಿದ್ದರಾಮಯ್ಯನವರು ಸೇರಿ 4 ಮುಖ್ಯಮಂತ್ರಿಗಳು ಈ ಒಂದೇ ತಿಂಗಳಿನಲ್ಲಿ ತಮ್ಮ ಸ್ಥಾನಗಳನ್ನು ಕಳ್ಕೊಂಡಿದ್ದಾರೆ. ಈಗ ಕಾಂಗ್ರೆಸ್ ಸರ್ಕಾರದ ಈಗ ಅದು ಏನು ಸರ್ಕಾರ ಇರ್ತದೆ ಇಲ್ಲಿವರೆಗೆ, ಈಗ ಅಲ್ಲಿಂದ ಒಬ್ಬರು ಸಾರಥಿ ಚೇಂಜ್ ಆಗ್ಯಾರ, ಆದರೆ ವಾಹನ ಅದೇ ಅದ. ಸೊ ಈ ಹೊಸ ಸಾರಥಿ ಬಂದ ಮೇಲೆ ಆ ವಾಹನ ಸ್ಮೂತಾಗಿ 2 ವರ್ಷ ಹೋಗುತ್ತಾ? ಈಗಾಗಲೇ ಅದು ಟಿಂಕರಿಂಗು ಪೇಂಟಿಂಗು ಆಗಕ್ಕೆ ಶುರುವಾಗಿದೆ. ಇಂಜನ್ನೇ ಹಾಳಾದಾಗ ಇನ್ನೆಂಗೆ ಅದು ಮುಂದೆ ಸಾಗಲಿಕ್ಕೆ ಸಾಧ್ಯ ಇದೆ ನೋಡಿ. ನಾನು ಅದಕ್ಕೆ ಹೇಳಿದೆ, ವ್ಯಕ್ತಿ ಬದಲಾಗಬಹುದು, ವ್ಯವಸ್ಥೆ ಬದಲಾಗೋದಿದೆಯಲ್ಲ ಭಾಳ ಕಷ್ಟ. ಅದಾದಮೇಲೆ ಪರಿಸ್ಥಿತಿ ಹೆಂಗಾಗಿದೆ, ಒಂದು ಬುಟ್ಟಿಯಲ್ಲಿ ಒಂದು ಹಣ್ಣು ಕೆಟ್ಟೋದ್ರೆ ಇನ್ನು ಉಳಿದವು ಕೆಟ್ಟೋಗಬಾರ್ದು ಅಂತೇಳಿ ಎತ್ತಿ ಒಂದು ಬಿಸಾಕ್ಬಿಡ್ತಾರೆ ಅಲ್ವಾ? ಇಲ್ಲಿ ಬುಟ್ಟಿಯಲ್ಲಿ ಎಲ್ಲವೂ ಕೆಟ್ಟೋಗಿದೆ, ಯಾವುದೋ ಒಂದಿದ್ರೆ ಏನು ಮಾಡ್ತಾರೆ? ಇನ್ನು ಅದನ್ನು ಕಾಂಗ್ರೆಸ್ಸಿನ ಪರಿಸ್ಥಿತಿ ಮತ್ತೇನಾದ್ರು ನಾವ್ಯಾರು ಆಗ್ತಾ ಇಲ್ಲ. ರಾಜ್ಯದ ಬೆಳವಣಿಗೆಗಳು ಏನು ನಡೀತವೋ ಅಲ್ಲ, ನಮ್ಮ ಪಾತ್ರ ವಿರೋಧ ಪಕ್ಷದ ಪಾತ್ರ. ಒಂದು ಆಡಳಿತ ವರ್ಗದಲ್ಲಿ ಏನೇನು ನಡೀತಿರ್ತದೋ ಅದರ ಸೂಕ್ಷ್ಮತೆಗಳನ್ನು ಗಮನಿಸ್ತಕ್ಕಂಥದ್ದು, ಜನಪರವಾದ ತೀರ್ಮಾನಗಳು ಆಗದಿದ್ದಾಗ ಅದನ್ನು ವಿರೋಧಿಸ್ತಕ್ಕಂಥದ್ದು, ಇದನ್ನು ಚಟುವಟಿಕೆಗಳಲ್ಲಿ ನಾವು ಭಾಗಿಯಾಗಬೇಕಾಗ್ತದೆ. ವಿಶೇಷ ನೋಡಿ, ಇಲ್ಲಿ ಯಾವ ಮುಖ್ಯಮಂತ್ರಿಗಳು ಹಿಂದುತ್ವದ ವಿರುದ್ಧವಾಗಿ ನಡ್ಕೊಳ್ತಿದ್ರಲ್ಲ, ಸಿದ್ದರಾಮಯ್ಯನವರು ಸೇರಿ 4 ಮುಖ್ಯಮಂತ್ರಿಗಳು ಈ ಒಂದೇ ತಿಂಗಳಿನಲ್ಲಿ ತಮ್ಮ ಸ್ಥಾನಗಳನ್ನು ಕಳ್ಕೊಂಡಿದ್ದಾರೆ. ಅವರು ಹಿಂದುತ್ವ ವಿರೋಧಿ ಅಲ್ಲ, ಇಲ್ಲ, ಅವರು ಸ್ಥಾನ ಬದಲಾಗಿದ್ದಾರೆ, ಇವರು ಎಲ್ಲ ಕಳ್ಕೊಂಡು ಹೊರಟೋಗಿದ್ದಾರೆ. ಯಾರು? ನಮಸ್ತೆ ಸದಾ ವತ್ಸಲೆ ಅಂತ ಹೇಳಿದ್ದಾರೆ. ಅದನ್ನು ಹೇಳಿದ್ದಾರೆ. ಕಾಂಗ್ರೆಸ್ ಮನುಷ್ಯ ನಮ್ಮ ತತ್ವಗಳಲ್ಲೂ ನನಗೆ ನಂಬಿಕೆ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಆರ್ ಎಸ್ ಎಸ್ನ ಶಾಖೆಗಳಿಗೆ ನಾನು ಹೋಗಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ಅವ್ರ ಸಿಂಬಲ್ಲೇ ಕೈ ಅಲ್ವಾ? ಇಲ್ಲ, ನಾವು ಇನ್ನೊಬ್ರು ನಂಬ್ಕೊಂಡು ರಾಜಕೀಯ ಮಾಡಲ್ಲ. ಕಾಂಗ್ರೆಸ್ನವ್ರು ನಂಬ್ಕೊಂಡು ಬಿಜೆಪಿ ಯಾವತ್ತೂ ಇಲ್ಲ. ನೋಡಿ, ಪಕ್ಷ ಇನ್ನೂ ಬೆಳೀತಾ ಇರೋದು, ನಮ್ಮದು ಉದುರೋಗೋ ಪಕ್ಷ ಅಲ್ಲ. 1%, 2%, 5%, 20% ಈಗ ದೇಶ ನಮ್ಮ ಕೈಲಿದೆ. ಈಗಾಗುವಾಗ ಅನೇಕ ಪಕ್ಷಗಳಿಂದ ಬರ್ತಾರೆ. ಒಂದು ಗುಲ್ಬರ್ಗ ಸಿಟಿ ಚೆನ್ನಾಗಿ ಡೆವಲಪ್ ಆಗ್ತಿದೆ ಅಂತಂದರೆ ಪಕ್ಕದ ತಾಲೂಕುಗಳಲ್ಲಿ ಇರೋರು ಎಲ್ಲರೂ ಕೂಡ ಬಂದು ಇಲ್ಲಿ ಸೆಟ್ಲ್ ಆಗ್ತಾರೆ. ಹಂಗೆ ನಮ್ಮ ಪಕ್ಷದಲ್ಲೂ ಅನೇಕರು ಬಂದು ಸೆಟ್ಲ್ ಆಗಿದ್ದಾರೆ, ಅವರನ್ನು ಪಕ್ಷ ಗೌರವಿಸ್ತಾರೆ. ಇಲ್ಲ, ಅದು ಗೊತ್ತಿಲ್ಲ. ಯಾಕೆಂದರೆ ದಲಿತ ನಾಯಕರಿಗೆ ಆ ತಾಕತ್ತಿಲ್ಲ ಕಾಂಗ್ರೆಸ್ಸಲ್ಲಿರೋರಿಗೆ. 80 ವರ್ಷದಿಂದ ಅದಾಗ್ತಿದೆ. ಅದನ್ನು
ಕೇಳೋ ತಾಕತ್ತೇ ಇಲ್ಲ ಅವ್ರಿಗೆ. ಏನು ಕೊಡೋದು ಎಲ್ಲಿಂದ ಬಂತು? ಅಲ್ಲ, ಕೊಡ್ಬೇಕಂತ ಪಾರ್ಟಿಯವ್ರಿಗಿನ್ನ ಏನು ಇಚ್ಛೆ ಇಲ್ಲ. ಯಾವ ಪಾರ್ಟಿಯವ್ರಿಗೆ? ಕಾಂಗ್ರೆಸ್ಗ 80 ವರ್ಷ ಬೇಕಾಗಿತ್ತಾ? 80 ವರ್ಷ ಬೇಕಾಗಿತ್ತಾ? ನಾನು ಒಂದು ಮಾತು ಹೇಳ್ತೇನೆ, ಈಗ ಅನೇಕರು ಇದ್ರಲ್ಲ ಪಕ್ಷದಲ್ಲಿ. ಸೊ ನೀವು ಎಷ್ಟೋ ಸಾರಿ ಹೇಳಿದ್ರಿ ದಲಿತ ಮುಖ್ಯಮಂತ್ರಿ ಆಗುತ್ತೆ ಆಗುತ್ತೆ, ಹೋರಾಟವೂ ಕೂಡ ನಡೆದಿತ್ತು, ಕೊಟ್ಟಿಲ್ಲ. ನಮ್ಮ ಪಕ್ಷದಲ್ಲಿ 2ನೇ ಅವಧಿಗೆ ಬಂದ ತಕ್ಷಣ ನಾವು DCM ಮಾಡಿಬಿಟ್ವಿ. 80 ವರ್ಷ ಆಯ್ತು. ಯಾರು? ರಾಹುಲ್ ಗಾಂಧಿ ಕೇಳಬೇಕು. ಯಾಕಂದ್ರೆ ಹೈಕಮಾಂಡ್ ಈಗ ಬೇರೆ ಯಾರೂ ಇಲ್ಲ. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ದೇಶದ ಒಬ್ಬ ಎತ್ತರದ ನಾಯಕರು, ದಲಿತ ವರ್ಗಗಳಲ್ಲೂ ಬಹಳ ಎತ್ತರದ ನಾಯಕರು. ಆದರೆ ಹೈಕಮಾಂಡ್ ನಾನೆಲ್ಲ ಮಾನ್ಯ ರಾಹುಲ್ ಗಾಂಧಿ ಅವರು ಮಾತಾಡ್ತಾರೆ ಅಂತ ಅಂದುಬಿಟ್ಮೇಲೆ ಹೈಕಮಾಂಡು ಇನ್ನೂ ಫ್ಯಾಮಿಲಿನಲ್ಲೇ ಇದೆ. ಹೈಕಮಾಂಡು ಹೊರಗಡೆ ಬಂದಿಲ್ಲ. ಅದರಿಂದಾಗಿ ತೀರ್ಮಾನ ಅವ್ರು ತಗೊಳ್ಬೇಕು, ಬೇರೆ ಯಾರು ತಗೊಳ್ಳೋದು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ